ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಪ್ರಥಮೇಶ್. ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾನೇ ಈಸಿ, ರೈಟ್? ನೀವು ಅದನ್ನ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ತಾ ಹೋದ್ರೆ ಅದು ನಮಗೆ ಪೆಟ್ಟೆಗೊಡು ಜಾಸ್ತಿ. ಅದೊಂದು ಐ ಥಿಂಕ್ ಪವರ್ ಆಫ್ ಸಿಂಪ್ಲಿಸಿಟಿ ಉಂಟಲ್ಲ, ಅದನ್ನ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಒಂದೇ ವಿಷಯನ ಪುನಃ ನಾವು ರೀಪ್ಲೇಸ್ ಆಗಿ ಮಾಡಿದ್ರೆ ಇಟ್ ಈಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮಗೆ, ನಾನು ನಂಬಿದ ಪ್ರಕಾರ. ಪುನಃ 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 ಮಾಡ್ತಾ ಇದ್ರೆ ಫಸ್ಟ್ ಅದು ನೋಡಬೇಕು ಸರಿನಾ ತಪ್ಪ ಅಂತ. ನೆಕ್ಸ್ಟ್ ಆ ಸರಿ ಆದರೆ ಅದನ್ನೇ ನಾವು ಮಾಡ್ತಾ ಇದ್ರೆ ನಾವು ಅದರಲ್ಲಿ ಮಾಸ್ಟರ್ ಆಗ್ತೀವಿ. ಸೊ ಆ ಮಾಸ್ಟರಿಂಗೇ ಬೇಕು ಸ್ಟಾಕ್ ಮಾರ್ಕೆಟಲ್ಲಿ. ಇವನ್ ಯಾವ ಸ್ಟ್ರಾಟಜಿ ಕೂಡ ಬೇಡ, ಜಸ್ಟ್ 90% 90% ಸೈಕಾಲಜಿ. ನೀವು ಮತ್ತೆ ಎಲ್ಲೇ ತೆಗೆದು ಹೋದ್ರು ಮತ್ತೇನು ಇಲ್ಲ, 90% ಸೈಕಾಲಜಿ. ಮತ್ತು ಅದೇ ಸೈಕಾಲಜಿ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪೊಸಿಷನ್ ಸೈಜಿಂಗ್ ಅದೆಲ್ಲ ಬರುತ್ತೆ. ಮತ್ತದಾದ್ರ ಮೇಲೆ ಸೆಟಪ್ ಬರುತ್ತೆ ಅಷ್ಟೇ. ಸೆಟಪ್ 10% ಸೆಟಪ್ ಬರುತ್ತೆ, ಮತ್ತೆಲ್ಲ ಸೈಕಾಲಜಿ, ಡಿಸಿಪ್ಲೀನು, ಪೇಷನ್ಸು, ಧೈರ್ಯ ಇದೆಲ್ಲ ಬರುತ್ತೆ, ರೈಟ್? ಹೇಳ್ತಾನೆ ಇವತ್ತು ಕಂಪೋನೆಂಟ್ಸ್ನ ಅನಾಲಿಸಿಸ್ ಸ್ಟಾರ್ಟ್ ಮಾಡುವ. ವಿಡಿಯೋ ಚೆನ್ನಾಗಿದೆ, ಡೆಫಿನೆಟ್ಲಿ ಲೈಕ್ ಮಾಡಿ. ಸ್ಟಾರ್ಟ್. ಲಿಂಕ್ ಬಂದು ಮಾರ್ಕೆಟ್ ಬೈಂಗ್ ಹೋಗಿ ಇವತ್ತು ಗ್ಯಾಪ್ ಅಪ್ ಹೋಲ್ಡ್ ಮಾಡಿದೆ. ನಾನು ನಿನ್ನೆ ಕೂಡ ಹೇಳಿದಾಗ 6265 ಅದ್ರ ಹತ್ರ ಒಂದು ಒಳ್ಳೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಉಂಟು. ಯಾವ ತರ ಹೋಲ್ಡ್ ಮಾಡಿ ಅಪ್ಸೈಡ್ ಹೋಗುತ್ತೆ 7 ಮತ್ತೆ ಅಂದ್ರೆ ಲೆಟ್ ಮೀನ್ಸ್ 700 ಅದನ್ನ ಬ್ರೇಕ್ ಮಾಡ್ತಾ ಅಥವಾ ಡೌನ್ ಸೈಡ್ ಬರುತ್ತಾ, ಯಾವ ಚಾನ್ಸಸ್ ಇದ್ರೆ ಒಂದು ಒಳ್ಳೆ ಮೊಮೆಂಟಮ್ ಇರೋ ಚಾನ್ಸಸ್ ಕೂಡ ಉಂಟು, ರೈಟ್? ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಪುನಃ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಮತ್ತೆ ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಐ ಡೋಂಟ್ ನೋ, ಮಾರ್ಕೆಟ್ ಇಲ್ಲಿ ಅಪ್ ಸೈಡ್ ಹೋದ್ರೆ ಒಂದು ಒಳ್ಳೆ ನೀವು ಹೈನ ಕೂಡ ತೋರ್ಬೋದು, ಅಥವಾ ಡೌನ್ ಸೈಡ್ ಹೋದ್ರೆ ಇಲ್ಲಿ ಒಂದು ಒಳ್ಳೆ ಡೌನ್ ಸೈಡ್ ಕೂಡ ಇರೋ ಚಾನ್ಸಸ್ ಉಂಟು. ಲೆಟ್ ಸಿ ಏನಾಗ್ತದೆ ಅಂತ ಗೊತ್ತಾಗುತ್ತೆ, ರೈಟ್? ಐ ಥಿಂಕ್ ICICI ಬ್ಯಾಂಕ್ ಕೂಡ ಸಿಮಿಲರ್ ಲೈಕ್ ಸೆಲ್ಲಿಂಗ್ ಬಂದು ಸ್ವಲ್ಪ ಬಯರ್ಸ್ ಹೋಲ್ಡ್ ಮಾಡಿ, ಅಲ್ಲೂ ಅಪ್ಸೈಡ್ ಕೂಡ ಬಯರ್ಸೇ ಹೋಲ್ಡ್ ಮಾಡ್ತಿದ್ದಾರೆ. ಐ ಥಿಂಕ್ ಒಂದು ಪುಲ್ ಬ್ಯಾಕ್ ಇರ್ಬೋದು, ಐ ಡೋಂಟ್ ನೋ, ಸಮಥಿಂಗ್ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಬಂದು ಸ್ವಲ್ಪ ಪುಲ್ ಇರ್ಬೋದು, ಅಥವಾ ಇಲ್ಲಿಂದ ಡೌನ್ ಸೈಡ್ ಹೋಗೋ ಚಾನ್ಸಸ್ ಉಂಟಾ ನೋಡ. ಯಾವ ತರ ಮೊಮೆಂಟಮ್ ಆಗ್ತಾರೆ, ಯಾವ ತರ ಆಗ್ತಾರೆ ಅಂದ್ರೆ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಹೋಗ್ತಾ ಉಂಟು ಮಾರ್ಕೆಟ್. ಸೆಲ್ಲಿಂಗ್ ಬಂದು ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಒಂದು ಒಳ್ಳೆ ಸೈಡ್ ವೇಸ್ ಮಾರ್ಕೆಟ್, ಅಥವಾ ಸ್ವಲ್ಪ ಒಂದು ಲೆಟ್ ಇಟ್ ಒಂದು ಪುಲ್ ಬ್ಯಾಕ್ ಕೊಟ್ಟು ಮತ್ತೆ ಹೋದ್ರು ಈ ಸಪೋರ್ಟ್ ಆದ್ರೆ ಒಂದು ಬರೋ ಚಾನ್ಸ್ ಉಂಟು. ದಟ್ ಮೀನ್ಸ್ ಅಂದ್ರೆ ಒಂದು ಪುಲ್ ಬ್ಯಾಕ್ ಇರೋ ಚಾನ್ಸ್ ಉಂಟು. ಇದು ಸೆಲ್ಲಿಂಗ್ ಅಲ್ಲಿ ಇದೆಲ್ಲ ಹೋಲ್ಡ್ ಮಾಡಿ HDFC ಮತ್ತು ICICI ಸಾಲಿಡ್ ಹೋಲ್ಡ್ ಮಾಡಿಕೊಂಡಿತ್ತು ಇವತ್ತು ಬ್ಯಾಂಕ್ ನಿಫ್ಟಿನ ನೀವು ನೋಡ್ಬೇಕಿತ್ತು, ರೈಟ್? ಸೊ ಕಂಪೋನೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ, ರೈಟ್? ಎಷ್ಟೊಂದು ಕೋಟಕ್, ಐ ಥಿಂಕ್ ಕೋಟಕ್ ನೋಡ್ಲಿಕ್ಕೆ ಹೋದ್ರು ಕೂಡ ಸೇಮ್, ರೈಟ್? ಸೊ ಕೋಟಕ್ಕು ಮಾರ್ಕೆಟ್ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಸ್ವಲ್ಪ ಇಲ್ಲಿ ಗ್ಯಾಪ್ ಅಪ್ ಆಗಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್? ಪ್ರೀವಿಯಸ್ಲಿ ಲೋನ ಕೂಡ ಬ್ರೇಕ್ ಮಾಡಲಿ, ಹೈಕ್ಕಿಂತ ಮೇಲೆ ಕ್ಲೋಸಿಂಗ್ ಕೂಡ ಕೊಟ್ಟಿಲ್ಲ, ಒಳ್ಳೆ ರೆಸಿಸ್ಟೆನ್ಸ್ ಕಾಣ್ತಾ ಉಂಟು. ಸೆಲ್ಲಿಂಗ್ ಬಂದು ಸ್ವಲ್ಪ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಉಂಟು. ಲೆಟ್ ಇಟ್ ಡಿಸೈಡ್ ಮಾರ್ಕೆಟ್ ಯಾವ ಸೈಡ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದ್ರೆ ಒಂದು ಒಳ್ಳೆ ಮೊಮೆಂಟಮ್ ಕೊಡ್ಬೋದು, ಅಥವಾ ಇದೇ ಸೆಲ್ಲಿಂಗ್ ಫಾಲೋ ಥ್ರೂ ಸಿಕ್ಕಿದ್ರು ಕೂಡ ಒಂದು ಒಳ್ಳೆ ಡೌನ್ ಸೈಡ್ ಕೂಡ ಹೋಗೋ ಚಾನ್ಸಸ್ ಕೂಡ ತುಂಬಾನೇ ಉಂಟು. ನೆಕ್ಸ್ಟ್ ಒಂದು ಆಕ್ಸಿಸ್. ಐ ಥಿಂಕ್ ಆಕ್ಸಿಸ್ ಬ್ಯಾಂಕ್ ನೋಡ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್? ದಟ್ ಮೀನ್ಸ್ ಸೆಲ್ಲಿಂಗ್ ಬಂದು ಮಾರ್ಕೆಟ್ ಬೈಂಗ್ ಹೋಗಿ ಮಾರ್ಕೆಟ್ ಪುನಃ ಸೆಲ್ಲಿಂಗ್ ಬಂದು ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಹೋಲ್ಡ್ ಮಾಡ್ತಾ ಉಂಟು, ರೈಟ್? ಮಾರ್ಕೆಟ್ ಇದಕ್ಕೆ ಫಾಲೋ ಥ್ರೂ ಸಿಕ್ಕಿದ್ರೆ ಈ ಎಲ್ಲ ಬಯರ್ಸ್ ಟ್ರ್ಯಾಪ್ ಆಗ್ತಾರೆ. ಇನ್ ದಿಸ್ ಮೀನ್ಸ್ ಇವರೆಲ್ಲ ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ತುಂಬಾನೇ ಹೈ ಇರುತ್ತೆ, ರೈಟ್? ಸೊ ಇಲ್ಲಿಂದ ಒಂದು ಸೆಲ್ಲಿಂಗ್ ಪ್ಲೇಜರ್ ಕಾಣಿಸ್ತಾ ಉಂಟು, ಬಟ್ ಈಗ ಹೋಲ್ಡ್ ಮಾಡ್ತಾ ಉಂಟು. 940 ಒಂದು ಒಳ್ಳೆ ಗುಡ್ ಸಪೋರ್ಟ್ ಕಾಣ್ತಾ ಉಂಟು ಫಾರ್ ಮೀ ಆಲ್ಸೋ, ರೈಟ್? ಐ ಥಿಂಕ್ ನೆಕ್ಸ್ಟ್ ಟು ಇಂಡಸ್ಇಂಡ್ ಬ್ಯಾಂಕ್. ಐ ಥಿಂಕ್ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಅಪ್ಸೈಡ್ ಅಲ್ಲಿ ಹೋಲ್ಡ್ ಮಾಡ್ತಾ ಉಂಟು, ಎಲ್ಲ ಅಪ್ಸೈಡ್ ಅಲ್ಲಿ ಹೋಲ್ಡ್ ಮಾಡ್ತಾ. ಆಬ್ವಿಯಸ್ಲಿ ಇವಾಗ ಸೆಲ್ಲಿಂಗ್ ಬಂದು ಉಂಟು ಅಂಡ್ 1370 ಹತ್ರ ಒಳ್ಳೆ ಗುಡ್ ಸಪೋರ್ಟ್ ಉಂಟು. ನೆಕ್ಸ್ಟ್ ಟು ಫೈನಾನ್ಸ್ ಬ್ಯಾಂಕ್. ಫೈನಾನ್ಸ್ ಬ್ಯಾಂಕ್ ಸ್ವಲ್ಪ ನೆಗೆಟಿವ್ ಆಗಿದೆ, ಇಲ್ಲೊಂದು ಬ್ರೇಕ್ಔಟ್ ಕೊಡ್ತು ಮಾರ್ಕೆಟ್. ಬ್ರೇಕ್ಔಟ್ ಇಲ್ಲಿ ಸಸ್ಟೈನ್ ಆಗಿ ಮಾರ್ಕೆಟ್ ಸೆಲ್ಲಿಂಗ್ ಬಂದಿದೆ. ಮಾರ್ಕೆಟ್ ಇದು ಫಾಲೋ ಥ್ರೂ ಸಿಕ್ಕಿದ್ರೆ ಇಲ್ಲೊಂದು ಸಪೋರ್ಟ್ ಉಂಟು. ಈ ಸಪೋರ್ಟ್ ಹತ್ರ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಫಾರ್ ಫೈನಾನ್ಸ್ ಬ್ಯಾಂಕ್. ನೆಕ್ಸ್ಟ್ ಟು ಬ್ಯಾಂಕ್ ಆಫ್ ಬರೋಣ. ಬ್ಯಾಂಕ್ ಆಫ್ ಕೂಡ ಆಬ್ವಿಯಸ್ಲಿ ಸೇಮ್ ಸಮಥಿಂಗ್ ನೀವು ಲೋನ ಮಾಡ್ತಾ ಉಂಟು. ಹೈನ ಬ್ರೇಕ್ ಮೊನ್ನೆ ದಟ್ ಮೀನ್ಸ್ ಶುಕ್ರವಾರ ಬ್ರೇಕ್ ಮಾಡಿ ಕ್ಲೋಸಿಂಗ್ ಸಸ್ಟೈನ್ ಆಗಲಿದೆ. ಸೊ ಮಾರ್ಕೆಟ್ ಸೆಲ್ಲಿಂಗ್ ಬಂದು ದಟ್ ಮೀನ್ಸ್ ಓಪನಿಂಗ್ ಸ್ವಲ್ಪ ಟಿಕ್ ಮಾಡಿ ದೆನ್ ಮಾರ್ಕೆಟ್ ಸೆಲ್ಲಿಂಗ್ ಬಂತು. ಇಲ್ಲಿ ಕೂಡ ಸ್ವಲ್ಪ ಸೆಲ್ಲಿಂಗ್ ಅಲ್ಲಿ ಹೋಲ್ಡ್ ಮಾಡಿದೆ, ರೈಟ್? 1850 ಹತ್ರ ಕೂಡ ಒಂದು ಹೋಲ್ಡ್ ಮಾಡಿದೆ ಅಂತ ಅನಿಸ್ತಾ ಉಂಟು ಫಾರ್ ಮೀ ಆಲ್ಸೋ, ರೈಟ್? ನೆಕ್ಸ್ಟ್ ಟು ಬಂಧನ್ ಬ್ಯಾಂಕ್. ಐ ಥಿಂಕ್ ಬಂಧನ್ ಬ್ಯಾಂಕ್ ಕೂಡ ಸ್ವಲ್ಪ ಹೋಲ್ಡ್ ಮಾಡಿದೆ, ರೈಟ್? ದಟ್ ಮೀನ್ಸ್ ಬಂಧನ್ ಬ್ಯಾಂಕ್ ಕೂಡ ಇಲ್ಲೊಂದು ಸಿಮಿಲರ್ ಸೆಲ್ಲಿಂಗ್, ದಟ್ ಮೀನ್ಸ್ ರೆಸಿಸ್ಟೆನ್ಸ್ ಉಂಟು. ಮಾರ್ಕೆಟ್ ಇಲ್ಲಿ ಕೂಡ ಸ್ವಲ್ಪ ಪುಲ್ ಮಾಡಿ ನಾನು ಹೇಳಿದ್ದೀನಿ ಇಲ್ಲೊಂದು ಒಳ್ಳೆ ಅಪ್ಸೈಡ್ ಮೊಮೆಂಟಮ್ ಉಂಟು ಅಂತ ಬಂಧನ್ ಬ್ಯಾಂಕ್. ನಂದು ಐ ಥಿಂಕ್ ಒಂದು 2 days ಪ್ರೀವಿಯಸ್ ವಿಡಿಯೋ ನೋಡಿ ನಾನು ಹೇಳಿದ್ದೀನಿ ಇಲ್ಲೊಂದು ಚಾರ್ಟ್ ನಂಗೆ ಚೆನ್ನಾಗಿ ತೋರ್ತಾ ಉಂಟು ಅಂತ. ಬಟ್ ಐ ಥಿಂಕ್ ಇದು ಸ್ವಲ್ಪ ಪ್ಲೆಜರ್ ಅಲ್ಲಿ ಹೋಗ್ತಾ ಉಂಟು. ದಟ್ ಮೀನ್ಸ್ ಅಂದ್ರೆ ಕೆಳಗಿನ ಬ್ಯಾಟ್ ಸ್ವಲ್ಪ ಹೋಗ್ತಾ ಇದ್ದಾರೆ, ಬಟ್ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಆಕ್ಟ್ ಮಾಡ್ತಾರೆ ಅಂದ್ರೆ ನಾನು ಸ್ವಲ್ಪ ನೋಡ್ಬೋದು, ರೈಟ್? ನೆಕ್ಸ್ಟ್ ಟು ಫೆಡರಲ್ ಬ್ಯಾಂಕ್.
ಐ ಥಿಂಕ್ ಫೆಡರಲ್ ಬ್ಯಾಂಕ್ ಆಲ್ಸೋ ಸೇಮ್ ಮಾರ್ಕೆಟ್ ಸ್ವಲ್ಪ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಮಾರ್ಕೆಟ್ ಪುನಃ ಸೆಲ್ಲಿಂಗ್ ಬಂದು ಬೈಂಗ್ ಹೋಗ್ತಾ ಉಂಟು ಮೇಲೆ ಅಪ್ಸೈಡ್ ಒಂದು ಟ್ರೆಂಡ್ ಲೈನ್ ಉಂಟು ಸಮಥಿಂಗ್ 32 ಅದು ಒಳ್ಳೆ ಒಂದು ಸಪೋರ್ಟ್ ಉಂಟು. ಸೊ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಈ ಹೈನೆಲ್ಲ ಬ್ರೇಕ್ ತೆಗೆದ್ರೆ ಅಂದ್ರೆ ನೀವು ಹೈನ ತೆಗೆದ್ರೆ ಒಂದು ಒಳ್ಳೆ ಅಪ್ಸೈಡ್ ಮೂಮೆಂಟಮ್ ಕೂಡ ಬರೋ ಚಾನ್ಸಸ್ ಉಂಟು. ಲೆಟ್ ಇಟ್ ಸಿ ಎಲ್ಲಿ ಹೋಗ್ತಾರೆ ಅಂತ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಸ್ವಲ್ಪ ಅಪ್ಸೈಡ್ ಅಲ್ಲಿ ಸ್ವಲ್ಪ ಇದು ಕೂಡ ದಟ್ ಮೀನ್ಸ್ ಹೋಲ್ಡ್ ಮಾಡ್ತಾ ಉಂಟು ರೈಟ್. ಸೊ ಸ್ವಲ್ಪ ನೆಗೆಟಿವ್ ಆಗಿದೆ ಬಟ್ ಗುಡ್. ಸಮಥಿಂಗ್ ಅದೇ ಸಿಮ್ಲರ್ ಲೈಕ್ ಎಲ್ಲ ಸೆಲ್ಲಿಂಗ್ ಪ್ಲೇಜರ್ ಇರೋದೆಲ್ಲ ಕಾಣಿಸ್ತಾ ಉಂಟು. ಬಟ್ ಐ ಥಿಂಕ್ ಎಸ್ ಬಿ ಐ ಅದೆಲ್ಲ ನೋಡಿಕ್ ಹೋದ್ರೆ ಮಾತ್ರ ಸ್ವಲ್ಪ ಸೆಲ್ಲಿಂಗ್ ಎಸ್ ಬಿ ಐ ಕೋಟಕ್ ಆಕ್ಸೆಸ್ ಇವೆಲ್ಲ ಸ್ವಲ್ಪ ಇವನ್ ಅವು ಫೈನಾನ್ಸ್ ಬ್ಯಾಂಕ್ ಅದು ಸ್ವಲ್ಪ ಸೆಲ್ಲಿಂಗ್ ಪ್ಲೇಜರ್ ಉಂಟು. ದಟ್ ಮೀನ್ಸ್ ಅದು ಹೋಲ್ಡ್ ಮಾಡಿದೆ. ಸೊ ಲೆಟ್ ಸಿ ಸಮಥಿಂಗ್ ಮಾರ್ಕೆಟ್ ಸೆಲ್ಲಿಂಗ್ ಬಂದು ಸ್ವಲ್ಪ ಹೋಲ್ಡ್ ಮಾಡ್ತಾ ಉಂಟು ರೈಟ್. ಇದೆಲ್ಲ ಒಂದು ಹೋಲ್ಡ್ ಕ್ಯಾಂಡಲ್ ದಟ್ ಮೀನ್ಸ್ ಸೆಲ್ಲಿಂಗ್ ಬರ್ತಾ ಇಲ್ಲ, ಬಯರ್ಸಿಗೂ ಅಪ್ಸೈಡ್ ಅಲ್ಲಿ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಜಸ್ಟ್ ಫೀಲ್ ಮಾಡಿ ಕ್ಯಾಂಡಲ್ ನ ಚಾರ್ಟ್ ನ ಫೀಲ್ ಮಾಡಿ, ವಿಲ್ ಅಂಡರ್ಸ್ಟೂಡ್ ರೈಟ್. ಪಿ ಎನ್ ಬಿ ಐ ಥಿಂಕ್ ಪಿ ಎನ್ ಬಿ ಆಲ್ಸೋ ಸಮಥಿಂಗ್ ಮಾರ್ಕೆಟ್ ಸೆಲ್ಲಿಂಗ್ ಬಂದು ಬೈಂಗ್ ಹೋಗಿ ಸ್ವಲ್ಪ ಅಪ್ಸೈಡ್ ಅಲ್ಲಿ ಡೌನ್ ಸೈಡ್ ಅಲ್ಲಿ ಒಂದು ಒಳ್ಳೆ ಸಪೋರ್ಟ್ಸ್ ಕಾಣಿಸ್ತಾ ಉಂಟು. ಸೊ ಈ ಸಪೋರ್ಟ್ ನ ಬ್ರೇಕ್ ಆದ್ರೆ ಒಂದು ಒಳ್ಳೆ ಡೌನ್ ಸೈಡ್ ಸೆಲ್ಲಿಂಗ್ ಕೂಡ ಬರೋ ಚಾನ್ಸಸ್ ಉಂಟು. ಅಪ್ ಸೈಡ್ ಅಲ್ಲಿ ಕೂಡ ಒಂದು ಒಳ್ಳೆ ರೇಸನ್ಸ್ ನ ತೋರ್ತಾ ಉಂಟು ರೈಟ್. ಲೆಟ್ ಇಟ್ ಸಿ ಎಲ್ಲಿ ಸ್ವಲ್ಪ ನಮಗೆ ಹಾಗೆ ಸೆಲ್ಲಿಂಗ್ ಪ್ಲೇಜರ್ ಇರೋ ಕಾರಣ ಸೆಲ್ಲಿಂಗ್ ಪ್ಲೇಜರ್ ಇರೋ ಚಾನ್ಸಸ್ ನಮಗೆ ತುಂಬಾನೇ ಕಾಣಿಸ್ತಾ ಉಂಟು ರೈಟ್. ಸೊ ಐ ಥಿಂಕ್ ವಿಡಿಯೋ ಚೆನ್ನಾಗಿ ಲೈಕ್ ಶೇರ್ ಮಾಡಿ ಗೈಸ್. ಮತ್ತೊಂದು ಏನು ಹೇಳ್ಬೇಕಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಗೈಸ್. ಸ್ವಲ್ಪ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ದಟ್ ಮೀನ್ಸ್ ನಂದು ವ್ಯೂಸು ಮತ್ತೆ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಲೆಟ್ ಇಟ್ ನೋಡಿ ವಿಡಿಯೋನ ಸ್ವಲ್ಪ ಚೆನ್ನಾದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಶೇರ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ನೋ ಇಶ್ಯೂ. ಬಟ್ ಸ್ವಲ್ಪ ಈ ಥರ ಕಾಂಟೆಂಟ್ ಬೇಕಾದ್ರೆ ಹೇಳಿ, ಮತ್ತು ನಿಮ್ಮ ಫ್ಯೂಚರ್ ಆ್ಯಂಡ್ ಆಪ್ಷನ್ ಕಾಂಟೆಂಟ್ ಬೇಕಾದ್ರೆ ಹೇಳಿ. ಲೆಟ್ ಮಿ ಟೆಲ್ ಮಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನಾನು ಇವನ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಮಾಡ್ತೇನೆ. ಸೊ ನೀವು ಅದ್ರ ಬಗ್ಗೆ ತಿಳಿಸಿ ಸ್ವಲ್ಪ ನಂಗೊಂದು ಮೋಟಿವ್ ಸಿಗುತ್ತೆ, ನನಗೂ ಚಾನಲ್ ಸ್ವಲ್ಪ ಗ್ರೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ರೈಟ್. ವಿಡಿಯೋ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಲೈಕ್ ಮತ್ತು ಶೇರ್ ಮಾಡಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.